ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂಥ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಒಂದು ಅದೇನಿದೆ, ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂಥ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಒಂದು ಅದೇನಿದೆ, ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂಥ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಒಂದು ಅದೇನಿದೆ, ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂಥ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಒಂದು ಅದೇನಿದೆ, ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂಥ ಒಂದು ಚರ್ಚೆ ಇದೆ.
ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಒಂದು ಅದೇನಿದೆ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ಜಾತಿ ಜನಗಣತಿ ವರದಿಯ ಅಧ್ಯಯನಕ್ಕೆ ಸಿಎಂ ಹೇಳಿದ್ದಾರೆ. 17ರ ಚರ್ಚೆಯಲ್ಲಿ ಅಭಿಪ್ರಾಯ ಮಂಡನೆ ಮಾಡ್ತೇವೆ ಅಂತೇಳಿ ಇದರಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವರದಿ ಸಚಿವ ಸಂಪುಟದಲ್ಲಿ ಈಗಾಗಲೇ ಮಂಡನೆಯಾಗಿದೆ. 17ರಂದು ಸಿಎಂ ನೇತೃತ್ವದಲ್ಲಿ ಸುದೀರ್ಘವಾದ ಚರ್ಚೆ ಇದೆ. ನಮಗೆಲ್ಲ ವರದಿ ಬಂದಿದ್ದು ನಾವು ಅಧ್ಯಯನ ಮಾಡಿದೆ. ಇದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಲಾಗುತ್ತೆ. ಯಾರಿಗೂ ಅನ್ಯಾಯವಾಗದ ರೀತಿಯಲ್ಲಿ ಜಾತಿ ಗಣತಿಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಜಾತಿ ಗಣತಿ ಸಚಿವ ಸಂಪುಟದಲ್ಲಿ ಮಂಡನೆ ಆಗಿದೆ. 17ನೇ ತಾರೀಕಿಗೆ ವಿಸ್ತೃತವಾದಂಥ ಒಂದು ಚರ್ಚೆ ಇದೆ. ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಧ್ಯಯನ ಮಾಡಿ ಇವತ್ತು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇವತ್ತು ಅದನ್ನು ಅನುಷ್ಠಾನ ಮಾಡುವಂಥ ಒಂದು ಅದೇನಿದೆ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡುತ್ತೇನೆ. ನನ್ನ ಅಭಿಪ್ರಾಯ ಮಂಡನೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಿಜೆಪಿಯವ್ರ ಬಗ್ಗೆ ನಾನೇನು ಅವರು ರಾಜಕೀಯ ಮಾಡ್ತಾರೆ ಪ್ರತಿಯೊಂದರಲ್ಲಿ. ವೀರಶೈವ ಮಹಾಸಭಾ ಹಾಗೆ ಕೇಸರಿ ಪಡೆ ಮಾತ್ರ ನಿಗಿ ಕೆಂಡವಾಗಿದೆ. ಇನ್ನು ಜಾತಿ ಜನಗಣತಿ ವರದಿ ಜಾರಿ ಹಿನ್ನೆಲೆ ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಜಂಗಿ ಕುಸ್ತಿ ಏರ್ಪಟ್ಟಿದೆ. ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ನಾಳೆ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮುಂದಿನ ಸಭೆ ಬಗ್ಗೆ ಚರ್ಚಿಸಲಿದ್ದಾರೆ. ಮುಸ್ಲಿಮರಿಗೆ ಏನೋ ಒಂದು ಶಬಾಷ್ಗಿರಿ ಕೊಟ್ಟು ಅವರನ್ನು ಪರ್ಮನೆಂಟಾಗಿ ಜೋಬಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೊಬೇಕು ಅನ್ನೋ ಒಂದು ವ್ಯವಸ್ಥಿತ ಸಂಚಿನ ವರದಿ ಇದು. ಮುಸ್ಲಿಮರ ಓಲೈಕೆ ಮಾಡುವಂಥ ಒಂದು ವರದಿ ಇದು. ಡಿಕ್ಟೇಟೆಡ್ ಬೈ ಸಿದ್ದರಾಮಯ್ಯ, ಪ್ರೂಫ್ ರೀಡಿಂಗ್ ಬೈ ಸಿದ್ದರಾಮಯ್ಯ, ಪ್ರಿಂಟಿಂಗ್ ಬೈ ಸಿದ್ದರಾಮಯ್ಯ, ಕ್ಯಾಬಿನೆಟ್ಗೆ ತಂದಿದ್ದು ಬೈ ಸಿದ್ದರಾಮಯ್ಯ. ಅದರಿಂದ ಯಾವುದೇ ಕಾರಣಕ್ಕೂ ಒಪ್ಪುವಂಥ ಒಂದು ಸರಿ ಇಲ್ಲ. ಒಂದು ಮೀಟಿಂಗನ್ನು ಸೇರ್ತಾ ಇದ್ದೀರಿ, ನಾಳೆ ಮೀಟಿಂಗ್ ಸೇರ್ತಾ ಇದ್ದೀರಿ, ಅಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡ್ತೀರಿ. ಇತ್ತ ಜಾತಿ ಗಣತಿ ವರದಿ ಜಾರಿಗೆ ವೀರಶೈವ ಮಹಾಸಭಾ ಕೂಡ ನಿಗಿ ಕೆಂಡವಾಗಿದೆ. ಮಂಗಳವಾರ ಲಿಂಗಾಯತ ಶಾಸಕರ ಜೊತೆ ಸಭೆ ನಡೆಸೋದಕ್ಕೆ ವೀರಶೈವ ಮಹಾಸಭಾ ನಿರ್ಧರಿಸಿದೆ. ಸಚಿವರಿಗೆ ರಿಪೋರ್ಟ್ ನೀಡಲಿರುವ ವೀರಶೈವ ಮಹಾಸಭಾ ಸಭೆಯಲ್ಲಿ ವರದಿಯ ಸಾಧಕ ಬಾಧಕದ ಬಗ್ಗೆ ಚರ್ಚೆ ನಡೆಸಲಿದೆ. ಈ ಜಾತಿ ಜನಗಣತಿಯನ್ನು ಸರಿಯಾಗಿ ಪಾರದರ್ಶಕತೆಯಿಂದ ಮಾಡಿಲ್ಲ ಅನ್ನುವಂಥ ಅಪವಾದ ಇದೆ. ಅಧಿಕಾರಿಗಳು ಎಲ್ಲಿಯೂ ಕುಳಿತು ಈ ವರದಿಯನ್ನು ಸರ್ಕಾರದ ಮೂಗಿನ ನೇರಕ್ಕೆ ತಯಾರುಪಡಿಸಿದ್ದು ಆಗಿದೆ. ಜಾತಿ ಜನಗಣತಿ ವರದಿ ಈಗಾಗಲೇ ಸಚಿವ ಸಂಪುಟದಲ್ಲಿ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ಮಂಡನೆ ಆಗಿದೆ. ಸಮಗ್ರ ಚರ್ಚೆಗೆ ಮುಂದಿನ ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಒಟ್ಟಾರೆ ಹಿಂದುಳಿದ ವರ್ಗಕ್ಕೆ ಲಾಸ್, ಮುಸ್ಲಿಮರಿಗೆ ಬಂಪರ್ ಅನ್ನೋ ಜಾತಿ ಜನಗಣತಿ ವರದಿಯ ಸಾಧಕ ಬಾಧಕದ ಬಗ್ಗೆ ಸದ್ಯ ಜೋರಾಗಿಯೇ ಚರ್ಚೆ ನಡೆಯುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.